ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇದ್ರೆ ಬಟ್ಟೆ ಕಟ್ಟೋದು ಯಾವ ರೀತಿ ಮಿಷಿನ್ ಎಂಬ್ರಾಯ್ಡ್ರಿಗೆ ಅಂತ. ಇವಾಗ ಈ ವಿಡಿಯೋದಲ್ಲಿ ನಾನು ಮಿಷಿನ್ ಎಂಬ್ರಾಯ್ಡ್ರಿಗೆ ಬಟ್ಟೆ ಯಾವ ರೀತಿಯಾಗಿ ಕಟ್ಟೋದಂತ ತೋರಿಸ್ತಾ ಇದ್ದೀನಿ. ನಾನು ಫ್ರೀಯಾಗಿ ಇದ್ದಾಗ ಅಂತಲ್ಲ, ಈಗೂ ಕೂಡ ಫ್ರೀ ಇಲ್ಲ. ಬಟ್ ಆದರೆ ಆಯಿಲ್ ಜಾಸ್ತಿ ಲೀಕ್ ಆಗ್ತಾಯಿತ್ತು, ಮಿಷಿನ್ಗೆ ಹಾಕಿರುವಂಥ ಆಯಿಲು. ಅದಕ್ಕೆ ನಾನು ಏನಪ್ಪ ಇದು ಏನೋ ಬಟ್ಟೆನ ಚೇಂಜ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಹಿಂಗಿದ್ರು ತುಂಬ ಜನ ಕೇಳ್ತಿದ್ರಲ್ಲ ಬಟ್ಟೆ ಹಾಕೋದು ಯಾವ ಥರ ತೋರಿಸಿ ಅಂತ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲೇನಾದರೂ ಗಲೀಜಿದೆಯಾ ಅಂತ ಏನಾದರೂ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಈ ರೀತಿಯಾಗಿ ಇದೆಲ್ಲ ಓಪನ್ ಮಾಡಿಸಿರ್ಬೇಕು. ಪಾರ್ಟ್ಸ್ ಎಲ್ಲ ಈ ಥರ ಎಕ್ಸ್ಟ್ರಾ ಪಾರ್ಟ್ಸ್ ಎಲ್ಲ ಓಪನ್ ಮಾಡಿಸಿರ್ಬೇಕು. ಕಾಣಿಸ್ತಾ ಇರ್ಬೋದು ನಿಮಗೆ. ಇದೆಲ್ಲ ಓಪನ್ ಮಾಡಿಸಿದಾಗ ನಾವಿಲ್ಲಿ ಪಾರ್ಟ್ಸ್ಗೆಲ್ಲ ಸ್ಪೇರ್ ಪಾರ್ಟ್ಸ್ಗೆ ಆಯಿಲ್ ಹಾಕಬೇಕಾಗುತ್ತೆ ಜಾಸ್ತಿ. ಇದಕ್ಕೆ ಆಯಿಲು ನಾವು ಎಷ್ಟು ಆಯಿಲ್ ಹಾಕ್ತೀವೋ ಅಷ್ಟು ನಮಗೆ ಈ ಮಿಷಿನ್ ಬಾಳಿಕೆ ಬರುತ್ತೆ. ಈ ರೀತಿಯಾಗಿ ಆಯಿಲ್ ಹಾಕಿದಾಗ ಇಲ್ಲಿರುವಂಥ ಆಯಿಲೆಲ್ಲ ಬಂದು ಈ ಬಟ್ಟೆ ಮೇಲೆ ಕೂತ್ಕೊಳ್ಳುತ್ತೆ. ಆ ಥರ ಕೂತ್ಕೊಳ್ಳೋ ಅಂಥ ಸಿಚುವೇಶನ್ ಇದ್ದಾಗ ನಾವು ಇಲ್ಲಿ ಒಂದು ಬಟ್ಟೆ ಅನ್ನೋದನ್ನ ಈ ಥರ ಡಬಲ್ ಲೇಯರ್ ಒಂದು ಬಟ್ಟೆನ ಕಟ್ಕೊಂಡಾಗ ಆ ಬಟ್ಟೆ ಏನಾಗುತ್ತೆ ಅಂತಂದರೆ ಆ ಬೀಳುವಂಥ ಆಯಿಲ್ನ ಈ ಬಟ್ಟೆ ಮೇಲೆ ಬೀಳುತ್ತೆ. ಓಕೆನಾ, ಮೇನ್ ಕ್ಲಾತ್ ಮೇಲೆ ಬೀಳಲ್ಲ, ಅದು ಈ ಬಟ್ಟೆ ಮೇಲೆ ಬೀಳುತ್ತೆ. ಈ ಬಟ್ಟೆ ಮೇಲೆ ಬಿದ್ದಾಗ ನಮ್ಮ ಬಟ್ಟೆ ಕಸ್ಟಮರ್ ಬಟ್ಟೆ ಗಲೀಜಾಗಲ್ಲ. ಇಲ್ಲಿ ನಾವು ಆಯಿಲ್ ಹಾಕಲೇಬೇಕು. ಆಯಿಲ್ ಹಾಕ್ತಿದ್ದಕ್ಕೆ ನಾವು ಇವಾಗ ರನ್ ಮಾಡ್ತಾ ಇರಬೇಕಾದ್ರೆ, ಈ ಥರ ರನ್ ಮಾಡಬೇಕಾದ್ರೆ ಇಲ್ಲೇನಾಗುತ್ತೆ, ಇಲ್ಲಿರುವಂಥ ಆಯಿಲೆಲ್ಲ ಬಂದು ಬಟ್ಟೆ ಮೇಲೆ ಬೀಳುತ್ತೆ. ಆ ಬಟ್ಟೆ ಮೇಲೆ ಬೀಳೋದನ್ನ ತಡೆಯೋಕ್ಕೋಸ್ಕರ ಈ ಥರ ಬಟ್ಟೆನ ಕಟ್ಟೋದು. ಓಕೆನಾ, ಫಸ್ಟ್ ಇವಾಗ ನಾನು ಚೆಕ್ ಮಾಡ್ಕೊಬಿಡ್ತೀನಿ. ಈ ಥರ ಹಾಕ್ಬಿಟ್ಟು ಇದು ನಿಲ್ಲುತ್ತಾ ಏನು ಅಂತ ನೋಡಿ. ಈ ರೀತಿಯಾಗಿ ಬರಬೇಕು, ಕಾಣಿಸ್ತಾ ಇದೆಯಾ? ಈ ರೀತಿಯಾಗಿ ಬರಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಬರಬೇಕು. ಓಕೆನಾ, ಇವಾಗ ಕರೆಕ್ಟಾಗಿ ಬರುತ್ತೆ. ಇದು ಸಾಕು ನನಗೆ. ಇದು ಟೈಟ್ ಆಗಬಾರ್ದು. ಇಲ್ಲಿ ಹಿಂದೆಗಡೆ ಇದೆಯಲ್ಲ ಈ ಪಾಯಿಂಟು, ಇಲ್ಲಿ ನೀಡಲ್ ಪಾಯಿಂಟ್ ಇದೆ ನೋಡಿ. ಇಲ್ಲಿ ನೀಡಲ್ ಪಾಯಿಂಟ್ ಇದೆ. ಈ ಪಾಯಿಂಟನ್ನು ಸ್ವಲ್ಪ ಓಪನ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಇದೆಯಲ್ಲ ಇದು ರಾಡು, ಆ ರಾಡು ಇಲ್ಲಿದೆಯಲ್ಲ ಇದು ಈ ಕಬ್ಬಿಣದ ರಾಡು, ಇದು ರೌಂಡ್ ಶೇಪಲ್ಲಿ ನೀಡಲ್ ಒಳಗಡೆ ಇನ್ಸರ್ಟ್ ಮಾಡೋದು. ಈ ಬಟ್ಟೆ ಇದರಿಂದ ಮೇಲ್ಗಡೆ ಬರಬೇಕು. ಯಾಕಂದರೆ ಇದು ಕೆಳಗಡೆ ಅಪ್ಪು ಡೌನ್ ಆಗ್ತಾ ಇರುತ್ತೆ. ಆವಾಗ ಇದು ತಡ್ಕೊಂಡಾಗ ನಮಗೆ ಎಂಬ್ರಾಯ್ಡ್ರಿ ಅನ್ನೋದು ಬೀಳಲ್ಲ. ಆವಾಗ ನಾವು ಏನು ಮಾಡಬೇಕು ಅಂದರೆ ಕರೆಕ್ಟಾಗಿ ಬಟ್ಟೆನ ಚೆಕ್ ಮಾಡಿಕೊಂಡು ಈ ರೀತಿಯಾಗಿ ಸ್ವಲ್ಪ ಸ್ಮಾಲ್ ಹೋಲ್ ಮಾಡ್ಕೋಬೇಕು. ಈ ರೀತಿಯಾಗಿ ಸ್ವಲ್ಪ ಸ್ಮಾಲ್ ಹೋಲ್ ಮಾಡಿಕೊಂಡು ಈ ಬಟ್ಟೆನ ತೊಗೊಬಂದು ನಾವು ಇಲ್ಲಿ ತೂರಿಸ್ಬೇಕು. ತೂರಿಸ್ದಾಗ ತೋರಿಸ್ತೀನಿ ರೀ. ಇನ್ನು ಹೋಲ್ ಅಗಲ ಮಾಡಬೇಕು. ಇದು ಏಕ್ದಮ್ ಬರಲ್ಲ, ನಾನು ಹೇಳ್ತೀನಿ. ಇದು ಫಸ್ಟ್ ಟೈಮ್ ಮಾಡೋರಿಗೆ ಆಗಲ್ಲ, ಸ್ವಲ್ಪ ಹಿಂಸೆ ಆಗುತ್ತೆ. ಸುತ್ತ ಬಟ್ಟೆ ಇಟ್ಕೊಳ್ಳೋದು ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ, ಅದನ್ನೆಲ್ಲ ನೀವು ಸರಿಪಡಿಸ್ಕೋಬೇಕಾಗತ್ತೆ. ಯಾಕಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ನಮಗೆ ಗೊತ್ತಾಗುತ್ತೆ ಈ ಬಟ್ಟೆ ಇನ್ನು ಯಾರಕ್ಕೆ ಬಂದರೆ ಕರೆಕ್ಟಾಗಿ ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆನಾ, ನೋಡಿ ಈ ರೀತಿಯಾಗಿ ಹಾಕ್ಕೊಂಡೆ. ನೋಡಿ ನಾನು ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರಿಂದ ಮೇಲ್ಗಡೆ ಇದೆ. ಇಲ್ಲಿ ಈ ಪಾಯಿಂಟ್ಗೆ ಇರಬಾರ್ದು ಬಟ್ಟೆ, ಈ ಪಾಯಿಂಟ್ಗೆ ಇರಬಾರ್ದು, ಈ ಪಾಯಿಂಟ್ಗೆ ಇರಬೇಕು. ಓಕೆನಾ, ಆ ಪಾಯಿಂಟ್ಗೆ ಇದ್ದಾಗ ನಾವು ಇಲ್ಲಿ ಒಂದು ತೋರಿಸ್ತೀನಿ. ಇಲ್ಲಿ ಒಂದು ಟ್ರಿಕ್ ಇದೆ ನೋಡಿ. ಈಗ ಇಷ್ಟು ನೀಟಾಗಿ ಮೂವ್ ಆಗ್ತಾಯಿದೆ. ಇಷ್ಟು ನೀಟಾಗಿ ಮೂವ್ ಆಗಬೇಕು. ನಿಮ್ಮದು ಕೂಡ ಇಲ್ಲಿ ಮೂವ್ ಆಗ್ತಾ ಇದೆಯಲ್ಲ, ಇಷ್ಟು ನೀಟಾಗಿ ಮೂವ್ ಆಗಬೇಕು. ಓಕೆನಾ, ಆಮೇಲೆ ನೆಕ್ಸ್ಟು ಮೇಲ್ಗಡೆ ಯಾವ ರೀತಿಯಾಗಿ ಕಟ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಬಂದಿದೆ. ನಂದು ಎಷ್ಟು ನೀಟಾಗಿ ಬಂದಿದೆ ನೋಡಿ. ಆಯಿಲ್ ಬಂದರೂ ಕೂಡ ಇಲ್ಲಿ ಸ್ಟಾಪ್ ಆಗುತ್ತೆ, ಇಲ್ಲಿ ಎವಾಪರೇಟ್ ಆಗುತ್ತೆ. ಓಕೆನಾ, ಎವಾಪರೇಟ್ ಅಲ್ಲ, ಸ್ಪ್ರೆಡ್ ಆಗುತ್ತೆ. ಇಲ್ಲಿ ಈ ಬಟ್ಟೆಗೆ ಸ್ಪ್ರೆಡ್ ಆಗುತ್ತೆ. ಓಕೆನಾ, ಇದೇ ಬಟ್ಟೆನ ತಗೊಂಡು ಈ ರೀತಿಯಾಗಿ ಟೈಟಾಗಿ ಕಟ್ಟಬೇಕು. ಕಾಣಿಸ್ತಾ ಇದೆಯಲ್ವಾ? ಈ ರೀತಿಯಾಗಿ ಟೈಟಾಗಿ ಕಟ್ಕೋಬೇಕು. ಇದು ದಾರಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಯಾವುದೇ ಥರದ ಪ್ರಾಬ್ಲಮ್ ಆಗಬಾರ್ದು. ಓಕೆನಾ, ತೋರಿಸ್ತೀನಿ. ಮತ್ತು ದಾರನ ನೀಟಾಗಿ ಇಲ್ಲಿ ಸೂಜಿಗೆ ಇನ್ಸರ್ಟ್ ಮಾಡಬೇಕು. ಇಲ್ಲಿರುವಂಥ ಆಯಿಲ್ನೆಲ್ಲ ನೀಟಾಗಿ ರಬ್ ಮಾಡಬೇಕು. ಇಲ್ಲಾಂದರೆ ಬಟ್ಟೆ ಎಲ್ಲ ಗಲೀಜಾಗ್ಬಿಡುತ್ತೆ. ಕಸ್ಟಮರ್ ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡಿರಬೇಕು. ನೀವು ಬಟ್ಟೆ ಇಟ್ಕೊಂಡಿದ್ದು ಮಿಷಿನೆಲ್ಲ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು. ಆಯಿಲ್ ಹಾಕಿರ್ತೀವಲ್ಲ ಮಿಷಿನ್ಗೆ, ಅದಕ್ಕೇ ಬಟ್ಟೆ ಕಟ್ಟೋದು ಯಾವ ರೀತಿ ತೋರಿಸಿ ಅಂತ ಇದ್ದರೆ ತೋರಿಸಿದ್ದೀನಿ. ನೀವು ಟ್ರೈ ಮಾಡಿ ಕಟ್ಟಿ ಬಟ್ಟೆನ ಮಿಷಿನ್ಗೆ. ಆಯಿಲ್ ಸ್ಪ್ರೆಡ್ ಆಗದಿರೋ ಥರ ನೋಡ್ಕೊಳ್ಳಿ. ಬಟ್ಟೆಗೆ ತೋರಿಸ್ತೀನಿ ರೀ. ಈಗ ಈ ಬಟ್ಟೆಗೆ ಸ್ಪ್ರೆಡ್ ಆಗಿದೆ.
ಅದಕ್ಕೆ ನಾನು ಒಂದು ವಾರದವಿಂದ ಮಿಷಿನ್ ಎಂಬ್ರಾಯ್ಡ್ರಿ ಮೇಲೆ ಕೂತಿರಲಿಲ್ಲ. ನಾನು ಡೈಲಿ ಆಯಿಲ್ ಹಾಕ್ತಾಯಿರ್ತೀನಿ ಮಿಷಿನ್ಗೆ. ಡೈಲಿ ಆಯಿಲ್ ಹಾಕೋದ್ರಿಂದ ಮಿಷಿನ್ ಚೆನ್ನಾಗಿರುತ್ತೆ. ಅದು ರನ್ ಮಾಡಿದಾಗೂ ಅಷ್ಟೇ ಅದ್ರ ಅಂದರೆ ಅದ್ರ ಕಂಡೀಷನ್ ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ ಜಾಸ್ತಿ ಬರಲ್ಲ. ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಆಯಿಲ್ ಆಗಿರೋದು. ಇದು ಜಾಸ್ತಿ ಬಟ್ಟೆ ಎಲ್ಲ ಇಲ್ಲಿ ಆಯಿಲ್ ಹಾಕಿ ಬಟ್ಟೆ ಎಲ್ಲ ಫುಲ್ಲು ಆಯಿಲ್ ಆಗಿತ್ತು. ನಾನು ನೋಡೋಣ ಟ್ರೈ ಮಾಡಿ ಈ ಬಟ್ಟೆ ಎಲ್ಲ ಆಯಿಲ್ ಆಗಿದ್ರು ಕೂಡ ಇದು ಆಯಿಲ್ ಆಗದೆ ಇರ್ಬೋದೇನೋ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ. ಬಟ್ ಇಲ್ಲಿ ಆಯಿಲ್ ಸ್ಪ್ರೆಡ್ ಆಗೋಕ್ಕೆ ಶುರು ಆಯಿತು. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತಂದರೆ ಬಟ್ಟೆನ ತೆಗೆದು ರಿಮೂವ್ ಮಾಡಿ ಬೇರೆ ಬಟ್ಟೆ ಕಟ್ಟಿದ್ದೀನಿ. ಈಗ ನೋಡ್ತೀನಿ ಎಂಬ್ರಾಯ್ಡ್ರಿ ಮಾಡಿ ಯಾವ ರೀತಿಯಾಗಿ ಬರುತ್ತೆ ಅಂತ. ಆಯಿಲ್ ಆಗುತ್ತಾ ಆಗಲ್ವಾ ಅಂತ ಗೊತ್ತಾಗುತ್ತೆ. ಇಲ್ಲ ನೋಡಿ, ಆಯಿಲ್ ಬರ್ತಾಯಿಲ್ಲ. ಓಕೆನಾ, ಆಯಿಲ್ ಬರ್ತಾಯಿಲ್ಲ. ಇದೇ ರೀತಿಯಾಗಿ ಬಟ್ಟೆ ಕಟ್ಟೋದು. ಓಕೆನಾ, ನಾವು ಮಷಿನ್ಗೆ ಆಯಿಲ್ ಹಾಕಿದಾಗ ಆಯಿಲು ಸ್ಪ್ರೆಡ್ ಆಗಬಾರ್ದು ಬ್ಲೌಸ್ ಪೀಸ್ ಮೇಲೆ ಅನ್ನೋ ಒಂದು ರೀಸನ್ಗೋಸ್ಕರ ಈ ಬಟ್ಟೆನ ಈ ರೀತಿಯಾಗಿ ಕಟ್ಕೋತೀವಿ. ಓಕೆನಾ, ಇಲ್ಲಿ ಇದೆಯಲ್ಲ ಇದು ಏನೋ ಇಲ್ಲಿ ಮೇಲ್ಗಡೆ ನೀರಲ್ಲಿ ರೊಟೇಟ್ ಮಾಡಿದಾಗ ಈ ದಾರ ಹಾಕೋ ಇನ್ಸರ್ಟ್ ಜಾಗದಲ್ಲಿ ಇದೆಯಲ್ಲ ಈ ರಾಡು, ಇದು ಮೇಲೆ ಕೆಳಗೆ ಆಡ್ತಾ ಇರುತ್ತೆ. ಇದನ್ನು ಸೇರಿಸಿ ಕಟ್ಬಿಟ್ಟಿರ, ಆಮೇಲೆ ಏನೇನೋ ಮಾಡೋಕ್ಕೆ ಹೋಗ್ಬಿಟ್ಟಿರ, ಅದು ಎಡವಟ್ಟಾಗ್ಬಿಡುತ್ತೆ. ನೀಟಾಗಿ ಕಟ್ಟಿ. ಓಕೆನಾ, ನೀಟಾಗಿ ಕಟ್ಟಿದ್ರಿ ಅಂದರೆ ಅದು ಫಿನಿಶಿಂಗ್ ನೀಟಾಗಿ ಬರುತ್ತೆ, ಇಲ್ಲಾಂದರೆ ನೀಟಾಗಿ ಬರೋಲ್ಲ. ಓಕೆನಾ, ಈ ರೀತಿಯಾಗಿ ಬಟ್ಟೆ ಕಟ್ಟೋದು ರ್ಯಾಲ್ಸನ್ 130 ಮಿಷಿನ್ಗೆ ಈ ರೀತಿಯಾಗಿ ಬಟ್ಟೆ ಕಟ್ಟಬೇಕು. ಇದೇ ರೀತಿಯಾಗಿ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್.